ಬೆಂಗಳೂರಿನಲ್ಲಿ ಚಾಲಿಸಾ ವರ್ಸಸ್ ಅಜಾನ್ ಫೈಟ್ ನಗರಪೇಟೆಯಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಶಾಂತಗೊಂಡಿದೆ. ಮತ್ತೊಂದೆಡೆ ಮಸೀದಿಗಳ ಸ್ಪೀಕರ್ ತೆರವಿಗೆ ಯತ್ನಾಳ್ ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತಹ ಅಂದರೆ ಹನುಮಾನ್ ಚಾಲಿಸ್ ಹಾಕಿದ್ರು ಅಂತ ಹೇಳಿ ನಿಲ್ಲಿಸಬೇಕು ಅಂತ ಹೇಳಿ ಭಾನುವಾರ ಸಂಜೆ ಆಗಿರುವಂಥದ್ದು ನಗರಪೇಟೆಯಲ್ಲಿ. ಈಗಲೂ ಕೂಡ ಒಂದು ಡೌಟ್ ಇದೆ, ಅದು ಆ FIR ನೋಡಿದಾಗ ಆ ಹಿಂದೂಗಳ ಹೆಸರುಗಳು ಯಾಕೆ ಬಂತು ಅಂತೇಳಿ, ಅದು ಪಾಲಿಟಿಸೈಸ್ ಆಯ್ತಾ ಅನ್ನುವಂಥದ್ದು ಕೂಡ ಇದೆ. BJP ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ, ಆಮೇಲೆ ಭಾಳ ಆಶ್ಚರ್ಯ ಆಗಿದ್ದು ಅಲ್ಲಿ ಮೋದಿ ಕೂಗುಗಳು ಬಂದುಬಿಡ್ತು, ಮತ್ತೆ ಪಾಲಿಟಿಸೈಸ್ ಮಾಡುವಂಥ ಪ್ರಯತ್ನಗಳಾಯ್ತಾ ಅನ್ನುವಂಥದ್ದು ಕೂಡ ಇದೆ. ಆಮೇಲೆ ನಿನ್ನೆ ನೋಡಿ ನಗರಪೇಟೆಯಲ್ಲಿ ಭಾನುವಾರ ಸಂಜೆ ಅಲ್ವಾ, ಸಂಜೆ ವೇಳೆಗೆ 6 ಗಂಟೆಗೆ ಒಂದು 4-5 ಹುಡುಗರು ಬಂದು ಆ ಅಂಗಡಿಯವನಿಗೆ ಹೊಡಿತಾರೆ. ಕೇಳಿದಾಗ ಅಲ್ಲಿ ಕಂಪ್ಲೇಂಟ್ ಹೇಳಿದಾಗ, ಇಲ್ಲ ಹಿಂಗಾಯಿತು, ಹನುಮಾನ್ ಚಾಲೀಸ್ ಹಾಕಿದ್ವಿ, ನಮ್ಮದು ಏನು ಆಜಾನ್ ಇತ್ತು, ನೀವು ಆಜಾನ್ ಟೈಮಲ್ಲಿ ಹಾಕಿದ್ರಿ, ಈ ಥರಗಳ ಮಾಹಿತಿ ಬಂತು. ಅಲ್ಲಿ ಕೇಳಿದಾಗ ಇಲ್ಲ ಅಂಗಡಿಯಿಂದ ಬಹಳ ದೂರ ಇದೆ, ಅಥವಾ ಅಂಗಡಿ ಒಳಗೆ ಹಾಕಿದ್ದು ಆಜಾನ್ ತುಂಬಾ ದೂರ ಇದೆ, ಹಾಗಿದ್ರೆ ಅದು ಅದೇ ಕಾರಣಕ್ಕಾಯ್ತಾ ಬೇರೆ ಕಾರಣಕ್ಕಾಯ್ತಾ? ಒಂದು ವರ್ಗ ಹೇಳುತ್ತೆ ಇಲ್ಲ ಇದು ಬೇರೆ ಕಾರಣಕ್ಕಾದಂಥ ಜಗಳ. ಬೇರೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳೋದು. ಕಾರಣ ಅವರು ಮುಖೇಶ್ ಅವರು ಅಂಗಡಿ ಓಪನ್ ಮಾಡಿ 15 ದಿನ ಆಯ್ತು ಅಂತ. ಓಕೆ, ಅಲ್ಲಿ ಓನರ್ ಹೇಳಿದ್ರು, ಅಕ್ಕಪಕ್ಕದವ್ರನ್ನ ನಾನು ಮಾತಾಡ್ಸಿದಾಗ 15 ದಿನ ಆಯ್ತು, ಯಾವ ದ್ವೇಷ ಇರಕ್ ಸಾಧ್ಯ ಇಲ್ಲ, ನಾವೆಲ್ಲ ನೋಡ್ತಾ ಇದ್ವಿ, ಹೊಡೆದ್ರು, ಬಟ್ ಭಯ ಆಯ್ತು ನಮ್ಗೆ ಬಿಡಿಸ್ಕೊಳ್ಳಕ್ಕೆ ಅಂತ ಹೇಳಿ. ಆದ್ರೆ ಆ FIR ಅಲ್ಲಿ ಹಿಂದೂ ಹುಡುಗರ ಹೆಸರು ಯಾಕೆ ಬರುತ್ತೆ ಮತ್ತೆ? ಬಟ್ ಕೆಲವರು ಅದನ್ನ ಅನುಮಾನ ವ್ಯಕ್ತಪಡಿಸಿದಾರೆ. ಎರಡೂ ಕಡೆಯಿಂದ ಅನುಮಾನಗಳಿದೆ. ಓಕೆ, ಆ ಥರದ್ದು. ಆದರೆ ನಿನ್ನೆ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ, ಆಮೇಲೆ PC ಮೋಹನ್ ಅವರು ಬಂದರು, ಆಮೇಲೆ ಶೋಭಾ ಕರಂದ್ಲಾಜೆ ಅವರು ಬಂದರು, ಆಮೇಲೆ ಸೂರ್ಯ ಅವರು ಬಂದರು ಅಲ್ಲಿ, ಆಮೇಲೆ ಹನುಮಾನ್ ಚಾಲಿಸ ಪಠಣಗಳಾಯಿತು, ಆಮೇಲೆ ವಶಕ್ಕೆ ತಗೊಂಡ್ರು, ಭಾಳ ಜೋರಾಗ್ಬಿಡ್ತದು. ಆಮೇಲೆ ಒಂದಿದೆ, ಪಾಲಿಟಿಸೈಸ್ ಮಾಡಬಾರ್ದು ಎಲೆಕ್ಷನ್ ಟೈಮಲ್ಲಿ ಅಂಥೇಳಿ ಮೊನ್ನೆ ಕಟ್ಟುನಿಟ್ಟಾಗಿ ಚುನಾವಣಾ ಆಯೋಗ ಕೂಡ ಹೇಳಿಕೆಯನ್ನು ಕೊಟ್ಟಿದೆ. ಅಂದರೆ ಒಂದು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಆಮೇಲೆ ಆದರೆ ಇಲ್ಲಿ ನಾನು ನೇರವಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹನುಮಾನ್ ಚಾಲೀಸ ಹಾಕಿದ್ರು ನಿಲ್ಲಿಸಿ ಅಂತ ಅವ್ರು ಬಂದು ಏನಾದರೂ ಆಟಾಟೋಪ ಮಾಡಿದರೆ ಅದು ಖಂಡಿತವಾಗಲೂ ಅದನ್ನು ಖಂಡನೆ ಮಾಡಲೇಬೇಕು. ಯಾರು ನೀವು ಅದನ್ನು ನಿಲ್ಲಿಸಿ ಅಂತ ಹೇಳೋಕ್ಕೆ? ಯಾರು ಹೇಳೋಕ್ಕೆ? ನಂಬರ್ 1, ಒಂದು ವೇಳೆ ಆ ಅಂಗಡಿಯವರು ಮತ್ತು ಆ ಬಂದಂಥ ಹುಡುಗರು ವ್ಯಾವಹಾರಿಕ ದೃಷ್ಟಿಯಿಂದ ಏನೋ ಕೊಟ್ಟರು, ದುಡ್ಡಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ, ಆ ಕಾರಣಕ್ಕಾಗಿ ಬಂದು ಲಫಡ ಆಗಿದ್ರೆ ಅಲ್ಲಿ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಬೇಕು ಅದರಲ್ಲೂ ಕೂಡ. ಯಾಕಂದರೆ ನೀವು ಅದನ್ನು ಮಾಡಲೇಬಾರ್ದು, ಅದಾಗದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಾನು ಅದೇ ಹೇಳಿದ್ನಲ್ವಾ, ಎಷ್ಟು ಶಾಂತಿ ಸುವ್ಯವಸ್ಥೆ ಎಷ್ಟು ಮಾತಾಡಿದ್ರು ಪೊಲೀಸ್ ಸ್ಟೇಷನ್ ಯಾಕೆ ಜಾಸ್ತಿ ಆಗುತ್ತೆ, ಮನೆಗಳಲ್ಲಿ ಗಲಾಟೆ ಆಗುತ್ತಲ್ಲ. ಸೊ ಅದನ್ನು ನಿಲ್ಲಿಸೋಕ್ಕಾಗಲ್ಲ. ಒಂದು ಮಾತು, ಭ್ರಷ್ಟಾಚಾರವನ್ನು ಮೂಲೋತ್ಪಾಟನೆ ಆಗದೇ ಇಲ್ಲ ರೀ, ಕಡಿಮೆ ಮಾಡ್ಬೋದಷ್ಟೇ. ಹಾಗೆಯೇ ನೋಡಿ, ಸುರೇಶ್ ಕುಮಾರ್ ಅವರು ಕೂಡ ಬಂದಿದ್ದರು. ಈ ನಡುವೆ ಇಷ್ಟೆಲ್ಲ ಆಯ್ತಲ್ಲ, ಒಂದು ಹೇಳ್ತಿರೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ಅಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದೀರಿ ನಿಲ್ಲಿಸಿ ಅಂತಂದರೆ ಅದನ್ನು ಖಂಡಿಸಬೇಕು, ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು. ಯಾರವರು ಅದನ್ನು ಹೇಳಲಿಕ್ಕೆ? ಅಥವಾ ಭಕ್ತಿಗೀತೆ ಹಾಕಿದ್ದೀರಿ ಖಂಡಿಸಬೇಕು ಅಂದರೆ ಅದನ್ನೇನೋ ಮಾಡಬೇಕು. ಆಮೇಲೆ ಅಲ್ಲಿ ಒಂದು ಊರಲ್ಲಿ ದೊಡ್ಡವರು ಅಂತ ಇರ್ತಾರೆ, ಯಾವುದೇ ಊರಲ್ಲಿ ನಿಮ್ದು ಏನಾದರೂ ಸಮಸ್ಯೆಗಳಿದ್ರೆ ಕೂತು ಪರಿಹಾರ ಮಾಡ್ಕೋಬೇಕು. ಹಿಂಗಪ್ಪ ಹಿಂಗೆ ನಮ್ಮದು ಮಸೀದಿಯಲ್ಲಿ ಹಿಂಗಿದೆ, ನಿಮ್ಮ ದೇವಸ್ಥಾನದಲ್ಲಿ ಹಿಂಗಿದೆ ಅಂದರೆ ನಾವು ಇಲ್ಲಿಂದ ಇಲ್ಲಿ ತನಕ ಮಾಡೋಣ, ಇಲ್ಲಿಂದ ಇಲ್ಲಿ ತನಕ ನಾವು ಮಾಡೋಣ, ಸೌಹಾರ್ದತೆಯಿಂದ ಹೋಗುವಂಥದ್ದು ಆಗಬೇಕು. ರಾಜಕೀಯ ನಾಯಕರುಗಳಿಗೆ ಅದನ್ನು ಎನ್ಕ್ಯಾಶ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಆದರೆ ನನಗೆ ಭಾಳ ಆಶ್ಚರ್ಯ ಆಗೋದೇನು ಗೊತ್ತಾ, ಈಗ ಸ್ಪೀಕರ್ ತೆರವುಗೊಳಿಸಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ, ಯಾರು? ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಅದನ್ನು ಒಂದು ಕೇಳಿಸ್ಕೊಂಡ ನಂತರ ನನ್ನದೊಂದು ಕಮೆಂಟ್ ಇದೆ ಅದರ ಬಗ್ಗೆ. ಮಸೀದಿಗಳಲ್ಲಿನ ಮೈಕ್ ತೆರವಿಗೆ BJP ಆಗ್ರಹ. ನಗರಪೇಟೆ ದಂಗಲ್ ಬೆನ್ನಲ್ಲೇ BJP ಕೂಗು. ಟ್ವೀಟ್ ಮಾಡಿ ಮೈಕ್ ತೆರವಿಗೆ ಯತ್ನಾಳ್ ಆಗ್ರಹ ಮಾಡಿದ್ದಾರೆ. ಯತ್ನಾಳ್ ಆಗ್ರಹಕ್ಕೆ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾರತ ಜಾತ್ಯತೀತ ದೇಶ, ಹಿಂದೂ ರಾಷ್ಟ್ರವಲ್ಲ, ಯಾವುದೇ ಕಾರಣಕ್ಕೂ ಹಿಂದೂ ರಾಷ್ಟ್ರವಾಗಲ್ಲ, ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟ್ವೀಟ್ ಮಾಡಿ ಮೈಕ್ ತೆರವಿಗೆ ಯತ್ನಾಳ್ ಆಗ್ರಹ ಮಾಡಿದ್ದಾರೆ. ಅದಕ್ಕೆ ಅಬ್ದುಲ್ ರಜಾಕ್ ಯಾವುದೇ ಕಾರಣಕ್ಕದು ಸಾಧ್ಯವಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಕೇವಲ ಮಸೀದಿಗಳಿಗೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳಕ್ಕೆ ಬರ್ತದು? ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇನ್ನೂ ಗೊತ್ತಿಲ್ಲ ಇದು ಒಂದು ಸೆಕ್ಯುಲರ್ ದೇಶ ಅಂತ. ನಾವೇನು ಇದು ಹಿಂದೂ ರಾಷ್ಟ್ರ ಅಲ್ಲ, ಇದು ಯಾವ ಕಾರಣಕ್ಕೂ ಹಿಂದೂ ರಾಷ್ಟ್ರ ಆಗಲ್ಲ. ಮೋದಿಯವರಿಗೆ ವೋಟ್ ಕೊಟ್ಟಿರೋದು ಬರೀ 39% ದೇಶದ ಜನ, ಮಿಕ್ಕಿದ 61% ಜನ ಇವತ್ತಿಗೂ ಕೂಡ ಇದು ಒಂದು ಸೆಕ್ಯುಲರ್ ದೇಶ ಆಗಿಯೇ ಉಳಿಬೇಕು ಅಂತ ಅವರ ಇಚ್ಛೆ, ಅವರ ಆಸೆ. ಈ ತರಹದ ದೇಶ ದ್ರೋಹಿ ಹೇಳಿಕೆ ಅಂತೀನಿ ನಾನು. ಇದನ್ನು ಯಾವುದೇ ಒಂದು ಪಕ್ಷಕ್ಕೆ 900 ವರ್ಷ ಮೊಘಲರಾಗಿದ್ದರು, ಆ ಕಾಲದ ದೇವಸ್ಥಾನಗಳು ಇವತ್ತು ಇಲ್ವಾ? ಅವ್ರೇನಾದ್ರು ಎಲ್ಲ ಹೊಡೆದಾಕ್ಬಿಟ್ಟು ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡೋಕ್ಕಾಗುತ್ತಾ? ಅವ್ರ ಕೈಯಿಂದನೂ ಆಗಿಲ್ಲ, ಬ್ರಿಟಿಷ್ ಕೈಯಿಂದನೂ ಆಗಿಲ್ಲ, ಯಾರ ಕೈಯಿಂದನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇವಲ ಮಸೀದಿಗಳಿಗೆ ಅಂತ ಹೇಳ್ಬಿಟ್ಟು ಯಾವ ಥರ ಹೇಳಕ್ಕೆ ಬರ್ತದು? ಅಬ್ದುಲ್ ರಜಾಕ್, ಮೊಘಲರು ಯಾರು?
ಬ್ರಿಟಿಷರು ಯಾರು? ಮೊಘಲರು ಬ್ರಿಟಿಷರು ಈ ಭಾರತೀಯರಲ್ಲ, ಭಾರತದ ಮಣ್ಣಿನವರಲ್ಲ. ಇಲ್ಲಿಗೆ ವಲಸೆ ಇಲ್ಲಿಗೆ ಬಂದವರು, ಆಕ್ರಮಣಕಾರರಾಗಿ ಬಂದಂಥವರು. ಇಲ್ಲಿ ಏನೂ ಇಲ್ಲದಿದ್ದರೆ ಭಾರತದಲ್ಲಿ ಅವ್ರು ಯಾಕೆ ಬರ್ತಾಯಿದ್ರು? ಆಮೇಲೆ ಒಂದು ಮಾತು ಹೇಳ್ತಾರವಲ್ಲ ನಾವು, ನೋಡಿ ಇಲ್ಲಿ ಏನು ಶಿಲ್ಪಕಲೆ ಮತ್ತೊಂದು ಅದು ಇದು ಇದನ್ನೆಲ್ಲ ಮೊಘಲರು ಮಾಡಿದ್ರು ಅಂತೇಳಿ. ಮೊಘಲರ ಮೂಲ ಸ್ಥಾನದ ಅಫ್ಘಾನಿಸ್ತಾನದಲ್ಲಿ ಯಾಕಿಲ್ಲ? ಮೊಘಲರಾಗಲಿ, ಆಮೇಲೆ ಮೊಘಲರು ಬಂದ ನಂತರ ಇಲ್ಲಿದ್ದಂಥವರು, ಒನ್ಸ್ ಅಗೇನ್ ಹೇಳ್ತೀನಿ, ಇಲ್ಲಿದ್ದಂಥವರು ಇಲ್ಲಿ ಯಾವ ರೀತಿ ಏನು ಶೂದ್ರರು ದಲಿತರು ಅಂಥೇಳಿ ಅವರನ್ನು ಯಾವ ರೀತಿ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳಲಾಗ್ತಾ ಇತ್ತು, ಅದರಿಂದ ಬೇಸತ್ತು ಇಸ್ಲಾಂ ಧರ್ಮಕ್ಕೆ ಮತಾಂತರವಾದವರು. ಅದು ಈ ಮಣ್ಣಿನವ್ರದ್ದೇ ತಪ್ಪು, ಬೇರೆಯವ್ರ ತಪ್ಪಲ್ಲ. ಪ್ಲಾಸಿ ಕದನದ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಈಗಲೂ ಯೂಟ್ಯೂಬಲ್ಲಿ ಬರುತ್ತೆ. ಭಾರತದ ಭವಿಷ್ಯ ನಿರ್ಧಾರ ಆಗ್ತಾ ಇತ್ತು, ಪ್ಲಾಸಿ ಕದನ ಆಗ್ತಾ ಇತ್ತು. ಯಾರು ಕದನವನ್ನು ಮಾಡ್ತಾ ಇದ್ರೋ ಆ ಕದನ ಆಗೋದಕ್ಕಿಂತ ಹೆಚ್ಚಾಗಿ ಅದರ ರಿಸಲ್ಟನ್ನು ನೋಡೋದಕ್ಕೆ ಅದರ 10 ಪಟ್ಟು ಜನ ಕಾಯ್ತಾ ಇದ್ರು. ಅಂದರೆ ನಾವು ಕ್ಷತ್ರಿಯರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕತ್ತಿ ಎತ್ತೋದಕ್ಕೆ ಅವಕಾಶನೇ ಕೊಟ್ಟಿರಲಿಲ್ಲ. ನೋ ಬ್ರಾಹ್ಮಣ, ನೋ ಶೂದ್ರ, ನೋ ದಲಿತ, ಯಾರಿಗೂ ಅವಕಾಶನೇ ಇಲ್ಲ. ಸೋತೋಗ್ಬಿಟ್ವಿ ನಾವು. ಅವತ್ತೇ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದ್ರೆ ಆಗ್ತಿಲ್ಲ. ಸಮಾನ ಅವಕಾಶ ಅಂತ ಬಂದಿದ್ದು ಅಂಬೇಡ್ಕರ್ ಸಂವಿಧಾನ ರಚನೆ ಆದ ನಂತರ. ಈ ನಡುವೆ ಇನ್ನೊಂದು ಮಾತು, ನಾನು ಯಾರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ, ನೀವು ಈ ಮೈತ್ಯಗಿರಿ ಮತ್ತೊಂದು ತೆಗೀರಿ ಅನ್ನೋದಿದೆಯಲ್ಲ, ಅದು ಎಲ್ಲಿ ತನಕ 10 ಗಂಟೆ ನಂತರ ಇರಬಾರ್ದು, ಇದು ಎಲ್ಲಿ ತನಕ ತೊಂದರೆ ಆಗಿದೆ ಅಂತಂದರೆ, ನಮ್ಮ ಮಂಗಳೂರು ಭಾಗದಲ್ಲಿ ಯಕ್ಷಗಾನ ಮಾಡೋಕ್ಕಾಗ್ತಿಲ್ಲ ರಾತ್ರಿ ಹೊತ್ತಲ್ಲಿ. 10 ಗಂಟೆಗೆ ನಿಲ್ಲಿಸಬೇಕು. ಕೇಳಿಬೇಕಿದ್ರೆ ಯಕ್ಷಗಾನ ಇದರ ಬಗ್ಗೆ ಇದ್ದದ್ದು, ಹಾಡು ಮತ್ತೊಂದು ನಿಂತೋಗ್ಬಿಟ್ಟಿದೆ. ವರ್ಷ ಕೂಡ ಇರುತ್ತೆ. ಸುಮ್ಮನೆ ಯಾವುದನ್ನು ನೋಡಿಕೊಂಡು ಮಾಡಬೇಕು ಎಲ್ಲವನ್ನು ಕೂಡ. ಆದರೆ ಆ ಡೆಸಿಬೆಲ್ ಕಡಿಮೆ ಇರಬೇಕು, ಅದೆಲ್ಲ ಒಪ್ಕೋತೀನಿ ನಾನು ಖಂಡಿತವಾಗ್ಲೂ. ಅನೇಕರಲ್ಲಿ ಯಕ್ಷಗಾನ ಪ್ರಿಯರು ಹೇಳ್ತಾರೆ. ನಮ್ಮ ಜಿತೇಂದ್ರ ಕುಂದೇಶ್ವರ್ ಅವರು ಇದ್ದಾರೆ, ಖ್ಯಾತ ಪತ್ರಕರ್ತರು, ವಿಶ್ವವಾಣಿಯಲ್ಲಿದ್ದಾರೆ ಈಗ. ಅವ್ರು ಹೇಳ್ತಾರೆ, ಅವರು ಇದೆಲ್ಲ ಮಾಡುವಂಥವ್ರು 10 ಗಂಟೆಗೆ ನಿಲ್ಲಿಸಬೇಕಾಗಿದೆ, ನಮಗೆಲ್ಲ ಬೆಳಿಗ್ಗೆ ತನಕ ಮಾಡ್ತಾ ಇದ್ವಿ ಅಂತೇಳಿ. ಆ ಅಡ್ಡ ಪರಿಣಾಮಗಳನ್ನು ಕೂಡ ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು ಕೂಡ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನಿರಂತರವಾಗಿ ಮೊನ್ನೆಯಿಂದ ಸಂಡೆಯಿಂದ ವರದಿಯನ್ನು ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಲೇಟೆಸ್ಟ್ ಅಪ್ಡೇಟ್ ಏನಿದೆ ಇವತ್ತು? ಜಯಪ್ರಕಾಶ್, ಇವತ್ತು ಸದ್ಯಕ್ಕೆ ನಗರಪೇಟೆಯಲ್ಲಿ ಸಹಜ ಸ್ಥಿತಿಯತ್ತ ಮರಳಿದೆ ಅಂತಲೇ ಹೇಳಬೇಕಾಗುತ್ತೆ. ಒಂದು ಕಡೆ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನು ಕೂಡ ತಗೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ನಿನ್ನೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಈ ಒಂದು ಸಿದ್ದಣ್ಣ ಗಲ್ಲಿಲಿ ಅಷ್ಟು ಜನ ಸೇರ್ತಾರೆ, ಹನುಮಾನ್ ಚಾಲೀಸ ಪಠಣೆ ಮಾಡ್ತಾರೆ, ಜೈ ಶ್ರೀರಾಮ್ ಅಂತೇಳಿ ಘೋಷಣೆಗಳನ್ನು ಕೂಗುವ ಮೂಲಕ ಪ್ರತಿಭಟನೆಗಳನ್ನು ಮಾಡ್ತಾರೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಕೂಡ ಆ ರೀತಿಯಾದಂಥ ಘಟನೆಗಳು ಮರುಕಳಿಸ್ಬೋದು ಅನ್ನುವ ಶಂಕೆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥ ದೃಶ್ಯಗಳು ಇಲ್ಲಿ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ, ನಾವು ಈಗ ಈ ಒಂದು ಏರಿಯಾವನ್ನು ನೋಡ್ತಾ ಇದ್ದೀವಿ. ಈ ಏರಿಯಾದಲ್ಲಿ ನಿನ್ನೆ ಸಂಸದರೆಲ್ಲರೂ ಕೂಡ ಬಂದಿದ್ರು. ನೋಡಿ, ಒಂದು ಜಯಪ್ರಕಾಶ್ ಶೆಟ್ಟಿ, ನನ್ನ ಎಡಭಾಗದಲ್ಲಿರುವಂಥ ಈ ರಸ್ತೆ ಇದೆಯಲ್ಲ, ಸಿದ್ದಣ್ಣಗಲ್ಲಿ, ಈ ಭಾಗ ನಾವೇನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರಕ್ಕೆ ಸೇರುವಂಥ ಜಾಗ ಆಗುತ್ತೆ. ಮತ್ತೊಂದು ಕಡೆ ಈಗ ನಾನು ನಿಂತಿದ್ದೀನಲ್ಲ, ಈ ಬಲಭಾಗದಲ್ಲಿ ಈಗ ಈ ಒಂದು ಶಾಪ್ ಇದೆಯಲ್ಲ, ಕೃಷ್ಣ ಟೆಲಿಕಾಂ, ಈ ಭಾಗ ಏನಿದೆ ಇದು ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಕೊಂಡ್ರೆ ಮತ್ತೊಂದು ಕಡೆ ಇದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ. ಸೊ ಈ ಒಂದು ಸಿದ್ದಣ್ಣಗಲ್ಲಿ ಚಿಕ್ಕಿರಿದಾದಂಥ ರಸ್ತೆ, ಇಲ್ಲಿ ಒಂದು ಗಾಡಿ ಬಂದರೆ ಮತ್ತೊಂದು ಗಾಡಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂತಹ ಜಾಗದಲ್ಲಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಕೂಡ ಆಗುತ್ತೆ. ಈ ಒಂದು ಶಾಪ್ನಲ್ಲಿ ಆದಂಥ, ಅಂದರೆ 3 ದಿನದ ಹಿಂದೆ ಆದಂಥ ಒಂದು ಘಟನೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಒಂದು ಕಡೆ ಹಲ್ಸೂರ್ ಗೇಟ್ ಪೊಲೀಸರು ಇಲ್ಲಿಯವರೆಗೂ ಕೂಡ 5 ಜನರನ್ನು ಬಂಧಿಸಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಒಂದು ಕಡೆ ಶಾಪ್ನ ಮಾಲೀಕ ಮುಖೇಶ್, ಯಾರು ಹಲ್ಲೆಗೊಳಗಾಗಿದ್ದ, ಆತ ಹೇಳುವ ಪ್ರಕಾರ ನಾನು ಭಜನೆಯನ್ನು ಹಾಕಿದ್ದೆ, ಹನುಮನ ಭಜನೆಯನ್ನು ಹಾಕಿದೆ, ಅದಕ್ಕೋಸ್ಕರ ಅವರು ಬಂದು ಹಲ್ಲೆ ಮಾಡಿದ್ರು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಬೇರೆಯದ್ದೇ ಕಾರಣಗಳು ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ತೆರೆ ಬೀಳಬೇಕಾಗಿರುವಂಥದ್ದು ಪೊಲೀಸರ ತನಿಖೆಯಿಂದಾಗಿ. ಪೊಲೀಸರು ತನಿಖೆ ನಡೆಸಿದ ಬಳಿಕ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಆಗಿದೆ ಅಂತೇಳಿ. ಒಂದು ವೇಳೆ ಬೇರೆ ಯಾವುದೇ ಕಾರಣಕ್ಕಾಗಿದ್ರೂ ಕೂಡ ನೋಡಿ, ಈ ಹಿಂದೆ ಎಲ್ಲ ಬೇಕ್ರಿಗಳಿಗೆ ಹೋಗಿ ಅಲ್ಲಿ ಪುಂಡ್ರು ಪೋಖ್ರೆಲ್ಲರೂ ಕೂಡ ಬೇಕ್ರಿಯಲ್ಲಿದ್ದಂಥ ಕೆಲವರನ್ನ ಹಲ್ಲೆ ಮಾಡುವಂಥ ಕೆಲಸಗಳಾಗ್ತಾ ಇತ್ತು. ಇದು ಸಿದ್ದಣ್ಣ ಗಲ್ಲಿಯಲ್ಲಿ ಇದನ್ನು ಫಸ್ಟ್ ಟೈಮ್ ಅಲ್ಲ, ಆದರೆ CC ಕ್ಯಾಮ್ರಾ
ದೃಶ್ಯಾವಳಿಗಳು ಸಿಕ್ಕಿದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಅಂತೇಳಿ. ಇದೇ ರೀತಿಯಾಗಿ ಘಟನೆಗಳು ಇಲ್ಲಿ ನಡೀತಾನೆ ಇರುತ್ತೆ. ಈ ಒಂದು ಏರಿಯಾದಲ್ಲಿ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಸ್ಥಳೀಯರು ಕೂಡ ಆಗ್ರಹಿಸ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತಾ ಅನ್ನುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಲ್ಸೂರ್ ಗೇಟ್ ಪೊಲೀಸರು ಸಂಪೂರ್ಣವಾಗಿ ತನಿಖೆಯನ್ನು ನಡೆಸಿ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಈ ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಹೊರ ಬೀಳೋವರೆಗೂ ಕೂಡ ಅದು ಪೊಲೀಸ್ ತನಿಖೆಯಿಂದ ಇಲ್ಲಿ ಯಾವುದನ್ನು ಕೂಡ ಊಹೆ ಮಾಡೋದಕ್ಕಾಗೋದಿಲ್ಲ. ಒಂದು ಕಡೆ ಆರೋಪ ಇದೆ, ನಾವು ಹನುಮಾನ್ ಭಜನೆಯನ್ನು ಹಾಕಿದ್ವಿ, ಆ ಕಾರಣಕ್ಕೋಸ್ಕರ ಅದನ್ನು ಹಾಜಾನ್ ಸಂದರ್ಭದಲ್ಲಿ ಹಾಕಿ ಡಿಸ್ಟರ್ಬ್ ಮಾಡ್ತೇವೆ ಅಂತೇಳಿ ಹಲ್ಲೆ ಮಾಡಬೇಡ ಅಂತೇಳಿ, ಅಂದರೆ ತೊಂದರೆ ಮಾಡಬೇಡ ಅಂತೇಳಿ ಹಲ್ಲೆ ಮಾಡಿದ್ರು ಅಂತೇಳಿ. ಜಯಪ್ರಕಾಶ್. ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಓಕೆ.